ಹಾಯ್ ನಮಸ್ತೆ ವೀಕ್ಷಕರೇ. IDBI ಬ್ಯಾಂಕ್ ಕೇಂದ್ರ ಆಧಾರಿತ ಬ್ಯಾಂಕ್ ಆಗಿದ್ದು ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಭರ್ಜರಿ ಹುದ್ದೆಗಳು ಲಭ್ಯವಿದೆ. ಹುದ್ದೆಯ ಸ್ವರೂಪ ಏನು, ಹಾಗೆ ವೇತನ ಶ್ರೇಣಿ ಏನು, ಹಾಗೂ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತಡ ಮಾಡದ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ IDBI ಬ್ಯಾಂಕ್ ಅಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ ರೀತಿ ಹುದ್ದೆಗೆ ಅವರು ಭರ್ತಿ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಆದ ನಂತರ ಅವರು ನಿಮಗೆ 1 year ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಅಂದರೆ PGDBF ಅನ್ನೋ ಒಂದು ಕೋರ್ಸ್ನ ಅವರು ಮಾಡಿಸ್ತಾರೆ. ಅದರಲ್ಲಿ 6 months ಕ್ಲಾಸ್ ರೂಮ್ ಸ್ಟಡೀಸ್ ಇರುತ್ತೆ. ಜೊತೆಗೆ 2 month ಅಂದರೆ 2 ತಿಂಗಳವರೆಗೆ ಇಂಟರ್ನ್ಶಿಪ್ ಇರುತ್ತೆ. ತದನಂತರ 4 ತಿಂಗಳ ಉದ್ಯೋಗ ಟ್ರೈನಿಂಗ್ ಅಂದರೆ ಜಾಬ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತದೆ ಅವರ ಒಂದು ಬ್ರಾಂಚಸ್ಗಳಲ್ಲಿ. ತದನಂತರ ನಿಮಗೆ ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇದು ಒಂದು ಮಹತ್ವವಾದ ಮಾಹಿತಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ತಾವು ತದನಂತರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಡ ಮಾಡದೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದೀರೋ ಹಾಗೂ ಹೊಸದಾಗಿ ವೀಕ್ಷಿಸ್ತಿರೋ ವೀಕ್ಷಕರಿಗೆ, ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರೋ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಎಲ್ಲೆಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಇವರ ಒಂದು ಸೌತ್ ಅಂಡ್ ವೆಸ್ಟ್ ಝೋನ್ಸ್ಗಳಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸಬಹುದು. ಆ ಲಿಸ್ಟ್ ಇಲ್ಲಿ ಕೊಡಲಾಗಿದೆ. ಅಹಮದಾಬಾದ್ ಅಂದ್ರೆ ಇಲ್ಲಿ ಯಾವ ಸ್ಟೇಟಿಗೆ ಒಳಪಡುತ್ತೆ ಅನ್ನೋದನ್ನ ನೋಡಿದ್ರೆ ಗುಜರಾತ್, ದಾದ್ರಾ ಅಂಡ್ ನಾಗರ್ ಹವೇಲಿ ಅಂಡ್ ದಾಮನ್ ಅಂಡ್ ದಿಯು. ಅದೇ ರೀತಿ ಭೋಪಾಲ್ ಮಧ್ಯಪ್ರದೇಶ್, ಬೆಂಗಳೂರು ಕರ್ನಾಟಕ, ಚೆನ್ನೈಯಲ್ಲಿ ತಮಿಳುನಾಡು, ಪುಡುಚೇರಿ ಅಂಡಮಾನ್ ಅಂಡ್ ನಿಕೋಬಾರ್, ಹೈದರಾಬಾದಲ್ಲಿ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್, ಮುಂಬೈಯಲ್ಲಿ ಮಹಾರಾಷ್ಟ್ರ, ಮುಂಬೈ, ಥಾಣೆ, ನಾಸಿಕ್, ನಾಗ್ಪುರಲ್ಲಿ ಮಹಾರಾಷ್ಟ್ರ, ಅಹಮದಾನಗರ್, ಛತ್ರಪತಿ ಸಂಭಾಜಿನಗರ್, ಅದೇ ರೀತಿ ಔರಂಗಾಬಾದ್, ಜಲ್ಗಾಂವ್, ನಾಗ್ಪುರ್ ಅಂಡ್ ಸೋಲಾಪುರ್, ಕೊಚ್ಚಿ ಕೇರಳ, ಪುಣೆ ಮಹಾರಾಷ್ಟ್ರ, ಸತಾರಾ ಕೋಲ್ಹಾಪುರ್ ಅಂಡ್ ಗೋವಾ. ಅದೇ ರೀತಿ ಇಲ್ಲಿ ನಾರ್ತ್ ಆ್ಯಂಡ್ ಈಸ್ಟ್ ಝೋನಲ್ಲಿ ಮತ್ತೆ ಕೆಲವೊಂದಿಷ್ಟು ಇಲ್ಲಿ ಸ್ಟೇಟ್ಗಳಿಗೆ ಮತ್ತು ಸಿಟಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ಕಾರ್ಯನಿರ್ವಹಿಸ್ಬೋದು ಅನ್ನೋದನ್ನ ಕೊಟ್ಟಿದ್ದಾರೆ. ಅದನ್ನು ನೋಡೋದಾದರೆ ಭುವನೇಶ್ವರ್ ಸ್ಟೇಟ್ ಬಂದು ಒಡಿಶಾ ಆ್ಯಂಡ್ ಛತ್ತೀಸ್ಗಢ, ಅದೇ ರೀತಿ ಪಾಟ್ನಾ ಸ್ಟೇಟ್ ಬಂದು ಬಿಹಾರ್ ಜಾರ್ಖಂಡ್, ಚಂಡೀಗಢ ಇಲ್ಲಿ ಸ್ಟೇಟ್ ಬಂದು ಚಂಡೀಗಢ UT ಅಂದರೆ ಉತ್ತರ, ಅದೇ ರೀತಿ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್, ಡೆಲ್ಲಿ ಸ್ಟೇಟ್ ಬಂದು ಡೆಲ್ಲಿ NCR ರಾಜಸ್ಥಾನ್, ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಅಂಡ್ ನಾರ್ತ್ ಈಸ್ಟ್ ಸ್ಟೇಟ್ಸ್, ಲಕ್ನೋವಲ್ಲಿ ಉತ್ತರ ಪ್ರದೇಶ್, ಅದೇ ರೀತಿ ಉತ್ತರಾಖಂಡ್. ಇದಿಷ್ಟು ಕಡೆ ತಾವು ಆಯ್ಕೆ ಆದಾಗ ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅನ್ನೋದನ್ನ ನೋಡೋದಾದ್ರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಹುದ್ದೆಗೆ ತಾವು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತಾವು ಇಲ್ಲಿ ಪದವಿಯನ್ನ ಪಡೆದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಥಿ ಏನು ಅನ್ನೋದನ್ನ ನೋಡೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತಾವು ಒಂದು ಪದವಿಯನ್ನ ಪಡೆದಿರಬೇಕು. ಜೊತೆಗೆ ವಯೋಮಿತಿ ನೋಡೋದಾದ್ರೆ 1 ಮಾರ್ಚ್ 2025ಕ್ಕೆ ಮಿನಿಮಮ್ ಅಂದ್ರೆ ಕನಿಷ್ಠ 20 ವರ್ಷ, ಗರಿಷ್ಠ 25 ವರ್ಷಗಳ ವಯೋಮಿತಿಯನ್ನ ತಾವು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆನ್ಲೈನ್ ಟೆಸ್ಟ್ ಸಹ ಮಾಡಲಾಗುತ್ತೆ. ಅದರ ದಿನಾಂಕವನ್ನ ಸಹ ಸೂಚಿಸಿದ್ದಾರೆ, ಏಪ್ರಿಲ್ 6, 2025. ಮತ್ತೆ ಇಲ್ಲಿ ಎಷ್ಟು ಹುದ್ದೆಗಳು ಲಭ್ಯವಿದೆ ಅನ್ನೋದನ್ನ ನೋಡೋದಾದ್ರೆ ಒಟ್ಟು 650 ಹುದ್ದೆಗಳು ಲಭ್ಯವಿದೆ. ಇದು ಉತ್ತಮವಾದ ಹುದ್ದೆಗಳ ಸಂಖ್ಯೆ ಆಗಿದೆ. ಅದೇ ರೀತಿ ಅದರಲ್ಲಿ ವರ್ಗೀಕರಣವನ್ನ ಸಹ ಮಾಡಿದ್ದಾರೆ. ಅನ್ರಿಸರ್ವ್ಡ್ ಅವರಿಗೆ 260 ಹುದ್ದೆಗಳು, SCಗೆ 100 ಹುದ್ದೆಗಳು, STಗೆ 54 ಹುದ್ದೆ, EWSಗೆ 65, OBCಗೆ 171. ಅದೇ ರೀತಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಗಳಿಗೆ ಇಲ್ಲಿ ವರ್ಗೀಕರಣವನ್ನ ಸಹ ಮಾಡಿದ್ದಾರೆ. ಅದನ್ನ ತಾವು ನೋಡಬಹುದು. ಇದರ ಸಂಕ್ಷಿಪ್ತವಾದ ಮಾಹಿತಿಗಾಗಿ
ಇದರ ಒಂದು PDF ಸಹ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ತಾವು ಅದನ್ನು ಡೌನ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಹ ನೋಡಬಹುದಾಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಮಾರ್ಚ್ 1, 2025ರಿಂದ ಪ್ರಾರಂಭವಾಗಿದ್ದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಮಾರ್ಚ್ 2025 ಆಗಿದೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಇದರ ಒಂದು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ತಾವು ಒಂದು ಕಡೆ ನೋಟ್ನ ಸಹ ಮಾಡಬಹುದಾಗಿದೆ. ಅದೇ ರೀತಿ ಇಲ್ಲಿ ಆನ್ಲೈನ್ ಟೆಸ್ಟ್ ಯಾವ ದಿನಾಂಕದಂದು ಇದೆ ಅನ್ನೋದನ್ನ ನೋಡಿದರೆ ಇಲ್ಲಿ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ, ಏಪ್ರಿಲ್ 6, 2025ರಂದು ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂದರೆ ಯಾವ ರೀತಿ ಇಲ್ಲಿ ತಾವು ಈ ಹುದ್ದೆಗೆ ಆಯ್ಕೆಯಾಗಲು ಅರ್ಹರಾಗಿರಬೇಕು ಅನ್ನೋದನ್ನ ಇಲ್ಲಿ ಅವರು ತಿಳಿಸಿದ್ದಾರೆ. ಇಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಮೇಲೆ ತಿಳಿಸಿದ ಹಾಗೆ ಮಾನ್ಯತಾ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದಿರಬೇಕು ಅನ್ನೋದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಡ್ಜ್ನ ಸಹ ತಮಗೆ ಇರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ಪ್ರಾದೇಶಿಕ ಭಾಷೆಯಲ್ಲಿ ತಾವು ಪ್ರಾವೀಣ್ಯತೆಯನ್ನ ಹೊಂದಿರಬೇಕು ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯಾಗಿದೆ. ಇಲ್ಲಿ ವಯೋಮಿತಿ ಮೇಲೆ ತಿಳಿಸಿದ ಹಾಗೆ ಕನಿಷ್ಠ 20 ವರ್ಷ, ಗರಿಷ್ಠ 25 ವರ್ಷ ಅಂತ ಅವರು ತಿಳಿಸಿದ್ದಾರೆ. ಸೊ ವಯೋಮಿತಿಯಲ್ಲಿ ಸಡಲಿಕೆಯನ್ನ ನೋಡೋದಾದ್ರೆ SC/STಗಳಿಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 3 ವರ್ಷ, ಅದೇ ರೀತಿ ಇಲ್ಲಿ ಅಂಗವಿಕಲರಿಗೆ 10 ವರ್ಷಗಳ ಸಡಲಿಕೆ ಇರುತ್ತೆ. ಅದೇ ರೀತಿ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್, ಕಮಿಷನ್ ಆಫೀಸರ್, ಎಮರ್ಜೆನ್ಸಿ ಕಮಿಷನ್ ಆಫೀಸರ್ ಇವರಿಗೆಲ್ಲ 5 ವರ್ಷಗಳ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ 1984ರ ಒಂದು ಅಫೆಕ್ಟೆಡ್ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ 5 ವರ್ಷಗಳ ಸಡಲಿಕೆಯನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ವಯೋಮಿತಿಯ ಸಡಲಿಕೆಯ ಬಗ್ಗೆ ಆಗಿದೆ. ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಇಲ್ಲಿ SC/STಗಳಿಗೆ 250 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಜೊತೆಗೆ ಸಾಮಾನ್ಯ ವರ್ಗದವರಿಗೆ 1050 ರೂಪಾಯಿಗಳನ್ನು ಅವರು ಇಲ್ಲಿ ನಿಗದಿಪಡಿಸಿದ್ದಾರೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಮತ್ತೊಮ್ಮೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಪ್ರಾರಂಭ ದಿನಾಂಕ 1 ಮಾರ್ಚ್ 2025, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 12 ಮಾರ್ಚ್ 2025 ಆಗಿದೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ತಾವು ಸಲ್ಲಿಸಬೇಕಿದ್ದು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ನ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ತಾವು ಅಲ್ಲಿ ಕ್ಲಿಕ್ ಮಾಡಿದವರ ಮೂಲಕ ಅದನ್ನು ಗಮನಿಸಬಹುದಾಗಿದೆ. ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಯಾವೆಲ್ಲ ತಾವು ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಕೆಲವೊಂದಿಷ್ಟು ಅಂಶಗಳನ್ನು ತಾವು ರೆಡಿಯಾಗಿ ಇಟ್ಕೊಂಡಿರಬೇಕು ಅನ್ನೋದನ್ನ ನೋಡೋದಾದರೆ, ಇಲ್ಲಿ ಒಂದು ನಿಮ್ಮ ಸ್ಕ್ಯಾನ್ ಫೋಟೋಗ್ರಾಫ್ ಅನ್ನು ಸಹ ಇಟ್ಕೋಬೇಕು. ಜೊತೆಗೆ ಇಲ್ಲಿ ಸಿಗ್ನೇಚರ್ ಮಾಡಿರುವಂತಹ ಸ್ಕ್ಯಾನ್ ಕಾಪಿಯನ್ನು ಸಹ ತಾವು ರೆಡಿ ಮಾಡ್ಕೊಂಡು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜೊತೆಗೆ ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಸಹ ತಾವು ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡುವಾಗ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಯಾಕಪ್ಪ ಅನ್ನೋದನ್ನ ನೋಡೋದಾದ್ರೆ, ತಮ್ಮ ಒಂದು ವ್ಯಾಲಿಡ್ ಇಮೇಲ್ ID ಮುಖಾಂತರ ಇಲ್ಲಿ ಅವರು ನಿಮಗೆ ಈ ಹುದ್ದೆಗಳಿಗೆ ಆಯ್ಕೆಯಾದಾಗ ಅದರ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀಡಲು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇಲ್ಲಿ ಅತ್ಯಗತ್ಯ ಅಂತ ಅವರು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಮತ್ತೊಮ್ಮೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದರ ಬಗೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅನ್ನೋದನ್ನ ನೋಡೋದಾದ್ರೆ, ಅದೇ ರೀತಿ ಇಲ್ಲಿ SC/STಗಳಿಗೆ 250 ಅರ್ಜಿ ಶುಲ್ಕ ಇರುತ್ತೆ. ಇಲ್ಲಿ ಅದರ್ಸ್ ಅಂದರೆ ಸಾಮಾನ್ಯ ವರ್ಗದವರಿಗೆ 1050 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಜೊತೆಗೆ ಇಂಟಿಮೇಷನ್ ಚಾರ್ಜ್ ಸಹ ಇಲ್ಲಿ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆದ idbibank.in ಇಲ್ಲಿ ಭೇಟಿ ನೀಡಿ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅವರು ತಿಳಿಸ್ತಾ ಇದ್ದಾರೆ. ಇದಿಷ್ಟು ಅರ್ಜಿ ಶುಲ್ಕದ ಬಗೆಗೆ ಹೆಚ್ಚಿನ ಮಾಹಿತಿಯಾಗಿದೆ. ಅದೇ ರೀತಿ ಆನ್ಲೈನ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಬೇಕಾಗಿದ್ದು ಹಣ ಪಾವತಿಗಾಗಿ ಯಾವೆಲ್ಲ ಇಲ್ಲಿ ಅಂಶಗಳು ಇದೆ ಅನ್ನೋದನ್ನ ನೋಡೋದಾದ್ರೆ, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಅದೇ ರೀತಿ IMPS ಕ್ರೆಡಿಟ್ ಕಾರ್ಡ್, ಹಾಗೆ ಮೊಬೈಲ್ ವಾಲೆಟ್ಸ್ಗಳಾದ ಗೂಗಲ್ ಪೇ, ಫೋನ್ ಪೇ ಇದರ ಮುಖಾಂತರ ತಾವು ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ವಿಷಯ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ತುಂಬಾ ಮೋಡ್ಗಳನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ತಮಗೆ ಸೂಕ್ತವಾದ ಮೋಡಲ್ಲಿ ಇಲ್ಲಿ ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಬಹುದು ಅಂತ ತಿಳಿಸಲಾಗ್ತಾ ಇದೆ. ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಇನ್ನಷ್ಟು ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡ ಒಂದಿನ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದು ನಮಗೆ ಒಂದು ಪ್ರೋತ್ಸಾಹ ದೊರೆತಂತೆ ಆಗುತ್ತದೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು. ಸೊ ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಅಂದರೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಇಲ್ಲಿ ಆನ್ಲೈನ್ ಟೆಸ್ಟ್ ಮಾಡಲಾಗ್ತದೆ. ಇಲ್ಲಿ ಆನ್ಲೈನ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಆಬ್ಜೆಕ್ಟಿವ್ ಟೈಪ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಯಾವ ಅಂಶಗಳಿಗೆ ಇಲ್ಲಿ ಆನ್ಲೈನ್ ಟೆಸ್ಟ್ ಮಾಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಇದೊಂದು
ಅಂಶಕ್ಕೆ ಸಂಬಂಧಪಟ್ಟಂತೆ 60 ಕ್ವಶನ್ಸ್ಗಳಿರುತ್ತೆ. 60 ಮಾರ್ಕ್ಸ್ಗಳಿಗೆ ಇದನ್ನು ನಿಗದಿಪಡಿಸಿದ್ದಾರೆ. ಇದಕ್ಕೆ 40 ನಿಮಿಷಗಳ ಕಾಲಾವಧಿಯನ್ನು ಅವರು ಕೊಟ್ಟಿದ್ದಾರೆ. ಜೊತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಹ ಟೆಸ್ಟ್ ಇರುತ್ತೆ. 40 ಕ್ವಶನಿಗೆ 40 ಅಂಕಗಳಿಗೆ ಮತ್ತು ಇಲ್ಲಿಯೂ ಸಹ 20 ನಿಮಿಷಗಳ ಕಾಲಾವಧಿಯನ್ನು ನಿಮಗೆ ನೀಡಲಾಗುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದಕ್ಕೂ ಸಹ 40 ಅಂಕಗಳಿಗೆ ಇಲ್ಲಿ ಟೆಸ್ಟ್ನ ನಡೆಸಲಾಗುತ್ತೆ. 40 ಮಾರ್ಕ್ಸ್ಗಳಿಗೆ 40 ಕ್ವಶನ್ಗಳನ್ನು ಮೀಸಲಿಟ್ಟಿದ್ದಾರೆ. 35 ನಿಮಿಷಗಳ ಕಾಲಾವಧಿಯನ್ನು ಅವರು ನಿಮಗೆ ಕೊಡಲಾಗುತ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಇದಕ್ಕೆ 60 ಕ್ವಶನ್ಸ್ ಇರುತ್ತೆ. 60 ಅಂಕಗಳಿಗೆ ಈ ಟೆಸ್ಟ್ನ ಮಾಡಲಾಗುತ್ತೆ. 25 ನಿಮಿಷಗಳ ಅವಧಿಯನ್ನು ತಮಗೆ ಇಲ್ಲಿ ಕೊಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆನ್ಲೈನ್ ಟೆಸ್ಟ್ ಇರೋದ್ರಿಂದ ಇದರಲ್ಲಿ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂದರೆ ತಮ್ಮ ಒಂದು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಇಲ್ಲಿ 0.25% ಅಂದರೆ 0.25 ಮಾರ್ಕ್ಸ್ನ ಇಲ್ಲಿ ಕಡಿತಗೊಳಿಸಲಾಗುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ತಾವು ಆನ್ಲೈನ್ ಟೆಸ್ಟ್ಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳನ್ನು ಇಲ್ಲಿ ಕಡಿತ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ತಾವು ಪ್ರತಿಯೊಂದು ಗಳಿಸಿದಂತಹ ಅಂಕಗಳಲ್ಲಿ ತಾವು ತಪ್ಪು ಉತ್ತರ ನೀಡಿದ್ರಲ್ಲೇ ಅದರಲ್ಲಿ ಕಡಿತ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಾವು ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದೇ ರೀತಿಯ ರಾಂಗ್ ಆನ್ಸರ್ಗಳನ್ನು ನೀಡದೆ ತಾವು ಈ ಹುದ್ದೆಗೆ ಆಯ್ಕೆಯಾಗಿ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ತಿಳಿಸ್ತಾ ಇದ್ದೀನಿ. ಅಫಿಷಿಯಲ್ ಅಧಿಸೂಚನೆ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ಓದಿಕೊಂಡು ಅರ್ಹತೆಗಳು ಇದರೆಲ್ಲರ ಬಗೆಗೆ ಮಾಹಿತಿಗಳನ್ನು ತಿಳಿದುಕೊಂಡು ನಂತರ ತಾವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಬಹಳ ಮುಖ್ಯವಾಗಿದೆ. ಇಲ್ಲಿ ತಾವು ಹುದ್ದೆಗೆ ಆಯ್ಕೆಯಾದಾಗ ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸ್ಟಿಪೆಂಡ್ ಡ್ಯೂರಿಂಗ್ ದ ಟ್ರೈನಿಂಗ್ ಅಂದರೆ ಇಲ್ಲಿ ತಮಗೆ ಟ್ರೈನಿಂಗ್ ಪೀರಿಯಡಲ್ಲಿ 6 ಮಂತ್ಸ್ವರೆಗೆ ತಿಂಗಳಿಗೆ 5,000 ನೀಡಲಾಗುತ್ತೆ. ಜೊತೆಗೆ ಇಂಟರ್ನ್ಶಿಪ್ ಪೀರಿಯಡಲ್ಲಿ 2 ಮಂತ್ಗಳಿಗೆ ಅಂದರೆ 2 ತಿಂಗಳವರೆಗೆ 15,000 ಪ್ರತಿ ತಿಂಗಳಿನಂತೆ ಇಲ್ಲಿ ವೇತನವನ್ನು ಕೊಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಂತರ ತಾವು ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಸಂಪೂರ್ಣವಾಗಿ ತಾವು ಅವರ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಾದ್ಮೇಲೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅವರು ಭರ್ತಿ ಮಾಡ್ಕೊಳ್ತಾರೆ. ಸೊ ಅವಾಗ ನಿಮಗೆ ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, 1 ವರ್ಷಕ್ಕೆ 6.14 ಲಕ್ಷದಿಂದ 6.50 ಲಕ್ಷದವರೆಗೆ ತಮಗೆ ಇಲ್ಲಿ ವೇತನ ಶ್ರೇಣಿ ಇರುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇದೊಂದು ಉತ್ತಮ ವೇತನ ಶ್ರೇಣಿಯಾಗಿದೆ. ಕೇಂದ್ರ ಆಧಾರಿತ ಬ್ಯಾಂಕಿಂಗೇತರ ಹುದ್ದೆ ಆಗಿದ್ದು ಇದೊಂದು ಪ್ರತಿಷ್ಠಿತ ಬ್ಯಾಂಕ್ ಆಗಿದೆ. ಇಲ್ಲಿ ತಮ್ಮ ಹುದ್ದೆ ಇಲ್ಲಿ ಆಯ್ಕೆ ಆದರೆ ತುಂಬ ಉತ್ತಮವಾದ ಇಲ್ಲಿ ವೇತನ ಶ್ರೇಣಿ ದೊರೆಯಲಿದೆ ಮತ್ತು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಅನುಭವವು ಸಹ ತಮಗೆ ಇಲ್ಲಿ ಸಿಕ್ಕಂಗಾಗುತ್ತೆ. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಗಳು ತಮಗೆ ನಾನು ಈ ಮುಖಾಂತರ ನೀಡಿದ್ದೇನೆ. ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.